ನೋಡಿ, ನಮ್ಮ ಪ್ರತಿನಿಧಿ ಮಾಲ್ತೇಶ್ ಜಗ್ಗಿನವ್ರ ಜೊತೆಗೆ ಅವರು ಮಾತಾಡುವಂಥ ಸಂದರ್ಭದಲ್ಲಿ ಎಲ್ಲಾದರೂ ಒಂದು ಸಣ್ಣ ಪ್ರಮಾಣದಲ್ಲಿ ಒಂದು ನಾಟಕ ನುಸುಳ್ತ ಸೋಂಕಿತ ಇಲ್ಲ. ಇದೇ ಆತನ ವಿಶೇಷ. ಈ ಗಿಲ್ಲಿ ನಟರಾಜ್ ಎಷ್ಟರ ಮಟ್ಟಿಗೆ ಮನಸ್ಸು ಗೆದ್ದಿದ್ದಾರೆ ಅನ್ನೋಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಇದು. ದೊಡ್ಡವರು ಕೂಡ ಆತನನ್ನು ಹಾಡಿ ಹೋಗಲಿದ್ದಾರೆ. ಹಳ್ಳಿ ಹೈದ, ಮಾತಿನ ಮಲ್ಲ, ಕಾಮಿಡಿ ಕಿಲಾಡಿ ಗಿಲ್ಲಿ ನಟರಾಜ್ ಬಿಗ್ ಬಾಸ್ ಸೀಸನ್ 12ರ ಟ್ರೋಫಿಗೆ ಮುತ್ತಿಟ್ಟಿದ್ದಾನೆ. ಗಿಲ್ಲಿ ನಟ ವಿನ್ನರ್ ಆಗಿರೋದಕ್ಕೆ ರಾಜ್ಯದ ಎಲ್ಲೆಡೆ ಸಂಭ್ರಮಾಚರಣೆ ಮಾಡಲಾಗ್ತಾ ಇದೆ. ಗಿಲ್ಲಿಗೆ ಭರಪೂರ ಅಭಿನಂದನೆಗಳು ಹರಿದು ಬರ್ತಾ ಇವೆ. ಮಳವಳ್ಳಿ ಹೈದನ ಬಿಗ್ ಬಾಸ್ ಗೆಲುವಿನ ಸಂಭ್ರಮಾಚರಣೆ. ಬಿಗ್ ಬಾಸ್ ಗಿಲ್ಲಿ ನಟನಿಗೆ ಕೇಂದ್ರ ಸಚಿವ HDK ಅಭಿನಂದನೆ. ಮಂಡ್ಯದ ಹೈದ ಗಿಲ್ಲಿ ನಟರಾಜ್ ಬಿಗ್ ಬಾಸ್ ಟ್ರೋಫಿ ಗೆದ್ದಿರೋದಕ್ಕೆ ಕೇಂದ್ರ ಸಚಿವ ಮಂಡ್ಯ ಸಂಸದ HD ಕುಮಾರಸ್ವಾಮಿ ಅಭಿನಂದಿಸಿದ್ದಾರೆ. ತಮ್ಮ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿರುವ HDK ಹಳ್ಳಿಯ ರೈತನ ಮಗನಾಗಿ ಹುಟ್ಟಿ ಕನ್ನಡಿಗರ ಮನಗೆದ್ದಿದ್ದಾನೆ ಅಂತ ಅಭಿನಂದಿಸಿದ್ದಾರೆ. ಕನ್ನಡದ ಜನಪ್ರಿಯ ರಿಯಾಲಿಟಿ ಶೋ ಬಿಗ್ ಬಾಸ್ 12ನೇ ಆವೃತ್ತಿಯಲ್ಲಿ ಅಭೂತಪೂರ್ವ ವಿಜಯ ಸಾಧಿಸಿರುವ ಮಂಡ್ಯ ಲೋಕಸಭೆ ಕ್ಷೇತ್ರದ ಮಳವಳ್ಳಿಯ ಅಪ್ಪಟ ಗ್ರಾಮೀಣ ಪ್ರತಿಭೆ ಗಿಲ್ಲಿ ನಟನಿಗೆ ಹೃದಯಪೂರ್ವಕ ಅಭಿನಂದನೆಗಳು. ಹಳ್ಳಿಯ ರೈತನ ಮಗನಾಗಿ ಹುಟ್ಟಿ ಕನ್ನಡಿಗರೆಲ್ಲರ ಮನಗೆದ್ದಿರುವ ಅವರಿಗೆ ಇನ್ನೂ ಹೆಚ್ಚಿನ ಕೀರ್ತಿ, ಹೆಸರು ಬರಲಿ ಎಂದು ಶುಭ ಹಾರೈಸುತ್ತೇನೆ. ರನ್ನರ್ ಅಪ್ ರಕ್ಷಿತಾ ಶೆಟ್ಟಿಗೆ ಅಭಿನಂದಿಸಿದ HDK. ಇನ್ನು ರನ್ನರ್ ಅಪ್ ರಕ್ಷಿತಾ ಶೆಟ್ಟಿಗೂ ಕೇಂದ್ರ ಸಚಿವ ಕುಮಾರಸ್ವಾಮಿ ಅಭಿನಂದಿಸಿದ್ದಾರೆ. ಬಿಗ್ ಬಾಸ್ ಸ್ಪರ್ಧೆಯ ಅಂತಿಮ ಸುತ್ತಿನಲ್ಲಿ ಮೊದಲ ರನ್ನರ್ ಅಪ್ ಆಗಿ ಹೊರಹೊಮ್ಮಿದ ಕುಮಾರಿ ರಕ್ಷಿತಾ ಶೆಟ್ಟಿಯವರಿಗೂ ಅಭಿನಂದನೆಗಳು. ಗಿಲ್ಲಿ ನಟನಿಗೆ ಅಭಿನಂದಿಸಿದ ಬಿಗ್ ಬಾಸ್ನ ಮಾಜಿ ಸ್ಪರ್ಧಿ ಸ್ನೇಕ್ ಶಾಮ್. ಅಪ್ಪಟ ಗ್ರಾಮೀಣ ಪ್ರತಿಭೆ ಗಿಲ್ಲಿ ನಟ ಬಿಗ್ ಬಾಸ್ ವಿನ್ನರ್ ಆಗಿರೋದಕ್ಕೆ ಬಿಗ್ ಬಾಸ್ನ ಮಾಜಿ ಸ್ಪರ್ಧಿ ಸ್ನೇಕ್ ಶಾಮ್ ಸಂತಸ ವ್ಯಕ್ತಪಡಿಸಿದ್ದಾರೆ. ಟಿವಿ9 ಜೊತೆ ಮಾತನಾಡಿದ ಸ್ನೇಕ್ ಶಾಮ್, ಗಿಲ್ಲಿ ಗೆಲ್ಲಬೇಕಾಗಿತ್ತು, ಗೆದ್ದಿದ್ದಾರೆ ಅಂತ ಹೇಳಿದ್ದಾರೆ. ನಾವು ಫಸ್ಟು ಅನ್ಕೊಂಡಿದ್ವಿ ಗಿಲ್ಲಿನೇ ಗೆಲ್ಲಬೇಕು ಅಂತ. ಮಧ್ಯದಲ್ಲಿ ಕೆಲವರೆಲ್ಲ ಇರಿಟೇಷನ್ ಅಂತಿದ್ರು. ಬಿಗ್ ಬಾಸ್ ಅಲ್ಲಿ ಇರಿಟೇಷನ್ ಮಾಡಿದ್ರೇನೆ ಬಿಗ್ ಬಾಸ್, ಅದು ಇರಿಟೇಷನ್ ಇಲ್ಲ. ಆದರೆ ಬಿಗ್ ಬಾಸ್ ಹೋಗೋದೇ ಒಂದು ಅಚೀವ್ಮೆಂಟು. ಅಂಥದ್ರಲ್ಲಿ ಗಿಲ್ಲಿ ಬಿಗ್ ಬಾಸ್ ಗೆದ್ದಿದ್ದಾರೆ ಅಂದರೆ ದೊಡ್ಡ ಅಚೀವ್ಮೆಂಟು. ಇನ್ನು ಗಿಲ್ಲಿ ಹೊರಗಡೆ ಇದ್ದ ಹಾಗೆ ಬಿಗ್ ಬಾಸ್ ಮನೆ ಒಳಗೂ ಹಾಗೇ ಇದ್ದ, ಸರಳವಾಗಿದ್ದ, ಆಡಂಬರ ಏನು ಇರಲಿಲ್ಲ ಅಂತ ಬಿಗ್ ಬಾಸ್ನ ಮಾಜಿ ಸ್ಪರ್ಧಿ ಸ್ನೇಕ್ ಶಾಮ್ ಹೇಳಿದ್ದಾರೆ. ಗಿಲ್ಲಿ ಬೇರೆಯವ್ರ ಥರ ಸೂಟ್ ಆಗಲಿ ಬೂಟ್ ಆಗಲಿ ಏನಾಗ್ತಿಲ್ಲ, ಒಂದು ಹಳೆ ಪಂಚೆ ಒಂದು ಬನಿಯನ್ನು ಹಾಕ್ಕೊಂಡೇ ಬಂದಿದ್ದು. ಹನುಮಂತನ ಅದೇ ಥರ ಬಂದಿದ್ದು. ಆದರೆ ಗಿಲ್ಲಿ ಏನೇ ಮಾಡಿದ್ರು ತನ್ನ ತಾನೆಲ್ಲೂ ಬಿಟ್ಕೊಡ್ಲಿಲ್ಲ. ಬಿಗ್ ಬಾಸ್ಗೋಸ್ಕರ ನಾನು ಚೇಂಜ್ ಆಗಬೇಕು ಅಂದ್ಕೊಳ್ಳಿಲ್ಲ. ಅವನಾಗೇ ಇದ್ದಿದ್ದಕ್ಕೆ ಗಿಲ್ಲಿ ಗೆದ್ದಿದ್ದೆ ಸರ್. ಕನ್ನಡದ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ಗೆದ್ದ ಹಳ್ಳಿ ಹೈದನಿಗೆ ಭರಪೂರ ಅಭಿನಂದನೆಗಳು ಹರಿದು ಬರ್ತಾ ಇದೆ. ಬ್ಯೂರೋ ರಿಪೋರ್ಟ್, ಟಿವಿ9.